ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ರಾಮನ್ ಟ್ಯುಟೋರಿಯಲ್ ಫಾರ್ ಜಿಕೆ. ಫ್ರೆಂಡ್ಸ್, ಇವತ್ತು ನಾವು ಕನ್ನಡ ಬೋಧನಾ ವಿಧಾನಕ್ಕೆ ಸಂಬಂಧಪಟ್ಟಂತೆ ಬಹುಮುಖ್ಯವಾದಂತಹ ಒಂದು ಘಟ್ಟಕ್ಕೆ ಬರ್ತಾ ಇದ್ದೇವೆ. ಅದು ವ್ಯಾಕರಣ ಬೋಧನೆ. ನಿಮಗೆ ಸಿಲೆಬಸ್ನಲ್ಲೂ ಕೂಡ ಕೊಟ್ಟಿರ್ಬೋದು. ವ್ಯಾಕರಣ ಬೋಧನೆ ಬಗ್ಗೆ ತಿಳ್ಕೊಳ್ಬೇಕು. ಹಾಗಾದರೆ ವ್ಯಾಕರಣ ಬೋಧನೆ ಯಾಕೆ ಮಾಡಬೇಕು ಭಾಷಾ ತರಗತಿಯಲ್ಲಿ ಅಂತ ನೋಡೋಣ. ನೋಡಿ, ನಾವು ನಮ್ಮ ಭಾವನೆಯನ್ನು ವಾಕ್ಯ ರೂಪದಲ್ಲಿ ವ್ಯಕ್ತ ಮಾಡಬೇಕಾಗತ್ತೆ. ಹಾಗೆಯೇ ಭಾವನೆಯು ವಾಕ್ಯದ ಒಂದು ಘಟಕ ಅಂತಲೂ ಕೂಡ ಹೇಳ್ತೀವಿ. ವ್ಯಾಕರಣವು ಈ ನಿಯಮವನ್ನು ತಿಳಿಸೋದ್ರ ಮುಖಾಂತರ ಅದನ್ನು ಭಾವನಾಶಾಸ್ತ್ರ ಅಂತಲೂ ಕೂಡ ಕರೀತಾರೆ. ವಾಕ್ಯದಲ್ಲಿ ಪದ ವ್ಯವಸ್ಥೆಯು ಒಂದು ಅರ್ಥವನ್ನು ಕೊಡುತ್ತೆ. ಹಾಗೆಯೇ ಒಂದು ನುಡಿಯ ವಾಕ್ಯಗಳಲ್ಲಿ ಪ್ರತ್ಯಯಗಳು ಬದಲಾವಣೆಯಾಗುವ ಮತ್ತು ಅವುಗಳನ್ನು ವ್ಯವಸ್ಥಿತಗೊಳಿಸುವಂತಹ ರೀತಿಯನ್ನು ನಾವಿಲ್ಲಿ ವ್ಯಾಕರಣ ಅಂತೇಳಿ ಕರಿತೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ 1-2 ಮಾರ್ಕ್ಸ್ಗಳು ಅಂಕದ ಪ್ರಶ್ನೆಗಳು ಬರುತ್ತೆ. ಅಂದರೆ ನಾವು ಯಾಕೆ ವ್ಯಾಕರಣವನ್ನು ಭಾಷಾಶಾಸ್ತ್ರದಲ್ಲಿ ಸೇರಿಸಬೇಕು? ಒಂದು ವೇಳೆ ವ್ಯಾಕರಣ ಇಲ್ಲ ಅಂದರೆ ಭಾಷೆ ಏನಾಗ್ತಾ ಇತ್ತು? ಇದನ್ನು ನಾವು ಭಾವನಾಶಾಸ್ತ್ರ ಅಂತಲೂ ಕೂಡ ಕರಿತೀವಿ. ಇಲ್ಲಿ ಒಂದು ವ್ಯವಸ್ಥಿತವಾದಂತಹ ಒಂದು ಪದ್ಧತಿ ಇರುತ್ತೆ. ಪದ ವ್ಯವಸ್ಥೆ ಇರುತ್ತೆ, ವಾಕ್ಯ ವ್ಯವಸ್ಥೆ ಇರುತ್ತೆ, ಪ್ರತ್ಯಯಗಳ ವ್ಯವಸ್ಥೆ ಇರುತ್ತೆ, ನುಡಿಗಟ್ಟುಗಳ ವ್ಯವಸ್ಥೆ ಇರುತ್ತೆ. ಸಾಕಷ್ಟು ವ್ಯವಸ್ಥೆಗಳನ್ನು ಒಳಗೊಂಡಂತಹ ಒಂದು ವೈಜ್ಞಾನಿಕ ರೀತಿಯ ಒಂದು ಪದ್ಧತಿಯನ್ನು ನಾವು ವ್ಯಾಕರಣ ಅಂತೇಳಿ ಕರಿತೀವಿ. ನೋಡೋಣ, ಹಾಗಾದರೆ ಇದರ ಅರ್ಥ ಏನಾಗಿದೆ ನೋಡೋಣ. ನೋಡಿ, ಸಾಕಷ್ಟು ಜನರು ಕೂಡ ತಮ್ಮದೇ ಆದಂತಹ ಅರ್ಥಗಳನ್ನು ವ್ಯಕ್ತಪಡಿಸ್ತಾರೆ. ಮಾನವ ತನ್ನ ಭಾಷೆಯನ್ನು ತನ್ನ ಅಭಿವ್ಯಕ್ತಿಗೋಸ್ಕರ ಮತ್ತು ಅನುಕೂಲಕ್ಕೋಸ್ಕರ ಬಳಸ್ತಾ ಇದ್ದಾನೆ ಅಲ್ವಾ? ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಹಾಗೆಯೇ ಹೆಚ್ಚು ಹೆಚ್ಚು ಪರಿಷ್ಕರಿಸುತ್ತಾ ನಾವು ಹೊರಟಾಗ ವ್ಯಾಕರಣ ಹುಟ್ಕೊಳ್ಳುತ್ತೆ. ಅಂದರೆ ನಾವು ವಿಚಾರಗಳನ್ನು ಹೆಚ್ಚು ಏನು ಮಾಡ್ತೀವಿ ಅಂತಂದರೆ ಅದನ್ನು ಹುಡ್ಕೋದಕ್ಕೆ ಶುರು ಮಾಡ್ತೀವಿ. ಸೊ ಪರಿಷ್ಕರಿಸೋದಕ್ಕೆ ಶುರು ಮಾಡ್ತೀವಿ. ಆವಾಗ ಹುಟ್ಕೊಂಡಂತಹ ಒಂದು ಅಂಶ ಅದು ವ್ಯಾಕರಣ. ಭಾಷೆಯ ಬೆಳವಣಿಗೆಗಾಗಿ ಭಾಷೆಯ ರಚನಾಶಾಸ್ತ್ರವಾಗಿ ವ್ಯಾಕರಣವು ಆಚರಣೆಗೆ ಬರುತ್ತೆ. ಭಾಷೆಯ ವೈಜ್ಞಾನಿಕ ಅಧ್ಯಯನವನ್ನು ನಾವು ಇಲ್ಲಿ ಏನಂತ ಕರಿತೀವಿ? ವ್ಯಾಕರಣ ಅಂತೇಳಿ ಕರಿತೀವಿ. ಅಂದರೆ ಭಾಷೆಯ ರಚನೆಯನ್ನು ವ್ಯವಸ್ಥಿತವಾಗಿ ವಿಶ್ಲೇಷಿಸಿ ಅಧ್ಯಯನ ಮಾಡ್ತಕ್ಕಂಥ ಒಂದು ಶಾಸ್ತ್ರವೇ ವ್ಯಾಕರಣ ಶಾಸ್ತ್ರ. ಸಾಮಾನ್ಯ ಅರ್ಥದಲ್ಲಿ ನಾವು ಹೇಳಬೇಕು ಅಂದರೆ ಭಾಷೆಯ ರಚನಾ ಅಧ್ಯಯನ ಶಾಸ್ತ್ರವನ್ನು ವ್ಯಾಕರಣ ಅಂತೇಳಿ ಕರಿತೇವೆ. ಸೊ ಇಲ್ಲಿ ವ್ಯಾಕರಣ ಏನು ಮಾಡುತ್ತೆ? ಒಂದು ಭಾಷೆಯ ಧ್ವನಿ, ಪದ, ವಾಕ್ಯ ರಚನಾ ಶಾಸ್ತ್ರವೂ ಕೂಡ ಆಗಿದೆ. ಇಲ್ಲಿ ವರ್ಣಗಳನ್ನು, ಪದಗಳ ಸ್ವರೂಪಗಳನ್ನು, ಪದ ಸಂಯೋಜನೆಗಳನ್ನು, ಹಾಗೆಯೇ ಪದಗಳಿರ್ತಕ್ಕಂಥ ಸಂಬಂಧವನ್ನು ನಾವೇನು ಮಾಡ್ತೀವಿ ಅಂದರೆ ಗುರುತಿಸೋದಕ್ಕೆ, ನೀತಿ ನಿಯಮಗಳನ್ನು ಶಾಸ್ತ್ರೀಯವಾಗಿ ಅಧ್ಯಯನ ಮಾಡೋದಕ್ಕೆ ಈ ಭಾಷೆಯಲ್ಲಿ ಬರ್ತಕ್ಕಂಥ ವ್ಯಾಕರಣದ ಮುಖಾಂತರ ಸಾಧ್ಯ. ಹಾಗೆಯೇ ಸಾಕಷ್ಟು ಭಾಷಾ ತಜ್ಞರು ಕೂಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಒಂದು ವಾಕ್ಯಗಳನ್ನು ಕೂಡ ನೀಡಿದ್ದಾರೆ. ಒಬ್ಬರು ನೋಡೋಣ ನಾವು. ಬಲ್ಲಡ್ರವರ ಪ್ರಕಾರ ಯೌಗಿಕಾರ್ಥದಲ್ಲಿ ವ್ಯಾಕರಣ ಅಂದರೆ ಏನಿಲ್ಲಿ ಅಂದರೆ ವರ್ಣಗಳನ್ನು ಅಭ್ಯಾಸ ಮಾಡುವುದಾಗಿದೆ. ಇದು ಸಾಹಿತ್ಯ ಮತ್ತು ಅಕ್ಷರ ಜೋಡಣೆ ಕಲೆಯ ಹಿಂದೆ ಅಡಗಿರುವಂತಹ ಒಂದು ವಿಜ್ಞಾನವನ್ನು ಇಲ್ಲಿ ನಾವು ವ್ಯಾಕರಣ ಅಂತೇಳಿ ಕರಿತೀವಿ. ಸೊ ಹಾಗೆಯೇ ಸ್ವೀಟ್ರವರ ಪ್ರಕಾರ ಏನು ಹೇಳ್ತಾರೆ? ವ್ಯಾಕರಣ ಅಂದರೆ ಒಂದು ಅಂಗ, ರಚನಾಶಾಸ್ತ್ರವಿದ್ದಂತೆ. ಅದು ಭಾಷೆಯ ವ್ಯಾವಹಾರಿಕ ವಿಶ್ಲೇಷಣೆ ಅಂತಲೂ ಕೂಡ ಇವರು ಕರೀತಾರೆ. ಹೀಗೆ ಭಾಷಾ ತಜ್ಞರು ಸಾಕಷ್ಟು ಒಂದು ವಾಕ್ಯಗಳನ್ನು ಕೂಡ ಅವರು ನೀಡಿದ್ದಾರೆ. ಹಾಗಾದರೆ ನಮಗೆ ವ್ಯಾಕರಣ ಒಂದು ಬೋಧನೆ ಮಾಡೋದ್ರಿಂದ ಅಥವಾ ವ್ಯಾಕರಣ ಅಧ್ಯಯನದಿಂದ ಏನು ಪ್ರಯೋಜನ ಉಂಟಾಗುತ್ತೆ ನೋಡೋಣ. ವ್ಯಾಕರಣ ಜ್ಞಾನ ಉತ್ತಮ ಪಾಂಡಿತ್ಯ ಮತ್ತು ಸಂಸ್ಕೃತಿಯ ಒಂದು ಲಕ್ಷಣ ಅಂತೇಳಿ ಕರಿತೀವಿ. ಭಾಷೆಗೆ ಸಂಸ್ಕಾರವನ್ನು ಒದಗಿಸ್ಕೊಡ್ತಕ್ಕಂಥದ್ದು ಈ ವ್ಯಾಕರಣ. ಅಷ್ಟೇ ಅಲ್ಲ, ವ್ಯಾಕರಣವು ಭಾವ ಪ್ರಕಾಶಕ್ಕೆ ಸಹಾಯಕವಾಗುವ ಮಿತ್ರ ಅಂತೇಳಿ ಕರಿತೀವಿ. ಅದು ವಿಚಾರಣಪೂರ್ಣವಾದಂತಹ ಒಂದು ನಿಯಮಾವಳಿ, ಸಾಕಷ್ಟು ನಿಯಮ, ನೀತಿ ನಿಯಮಗಳನ್ನು ಒಳಗೊಂಡಂಥ ಒಂದು ಸಂಗ್ರಹಾರವೇ ವ್ಯಾಕರಣ ಅಂತೇಳಿ ಹೇಳ್ಬೋದು. ಭಾಷಾ ಅಧ್ಯಯನಕ್ಕೆ ಮತ್ತು ಭಾಷಾ ಸ್ವಾಮಿತ್ವ ಹೊಂದುವ ಬುನಾದಿಯನ್ನು ಇದು ಹಾಕುತ್ತೆ. ಭಾಷೆಯನ್ನು ಅಧ್ಯಯನ ಮಾಡಬೇಕು ಅಂದರೆ ವ್ಯಾಕರಣ ಬೇಕೇ ಬೇಕಾಗುತ್ತೆ. ವ್ಯಾಕರಣಬದ್ಧವಾಗಿ ಸ್ಪಷ್ಟವಾಗಿ ಮಾತನಾಡಲು, ನಿರರ್ಗಳವಾಗಿ ಓದಲು ಮತ್ತು ಶುದ್ಧವಾಗಿ ಬರೆಯಲು ಸಹಾಯಕ ನಮಗೆ ಆಗುತ್ತೆ. ಹಾಗೆಯೇ ಅಕ್ಷರ ಜೋಡಣೆಯನ್ನು ಇದು ನಮಗೆ ಬಲಗೊಳಿಸುತ್ತೆ. ಈ ಥರನೇ ಪ್ರಶ್ನೆ ಕೇಳ್ತಾರೆ, ಬಹಳ ಗಮನವಿಟ್ಟು ನೋಡ್ರಿ. ಬೇಕಾದ್ರೆ ನಿಮ್ಮ ಓಲ್ಡ್ ಕ್ವಶನ್ ಪೇಪರ್ ಇತ್ತಂದರೆ ತೆಗೆದು ನೋಡ್ರಿ. ಇಲ್ಲಿ ಕೇಳ್ತಾರೆ, ಅವಲೋಕನ ಮತ್ತು ತಾರ್ಕಿಕ ಚಿಂತನ ಶಕ್ತಿಯನ್ನು ಬೆಳೆಸ್ತಕ್ಕಂಥದ್ದು ಯಾವುದು ಅಂತ. ಅಲ್ಲಿ ಭಾಷೆ, ವ್ಯಾಕರಣ ಅಥವಾ ತತ್ವಪದಗಳು ಈ ರೀತಿಯಾಗಿ ಕೊಟ್ಟಾಗ ನೀವು ಅಲ್ಲಿ ಏನು ಮಾಡಬೇಕು?
ವ್ಯಾಕರಣ ಅಂತೇಳಿ ಗುರುತಿಸ್ಕೊಳ್ಬೇಕು. ಉತ್ತಮ ಸಾಮಗ್ರಿಗಳನ್ನಾಗಿ ತರಬೇತಿಯನ್ನು ಗಳಿಸುತ್ತೆ. ಹಾಗೆಯೇ ಅವಲೋಕನ ಮತ್ತು ತಾರ್ಕಿಕ ಚಿಂತನೆಯನ್ನು ಇದು ಬೆಳೆಸುತ್ತೆ. ಶಬ್ದಾರ್ಥಗಳ ನಿರ್ಣಯ ಶಕ್ತಿಯನ್ನು ಇದು ಬೆಳೆಸ್ಕೊಡುತ್ತೆ. ಸಾಹಿತ್ಯವೆಂಬ ಉದ್ಯಾನದ ಬೀಗದ ಕೈ ವ್ಯಾಕರಣವೆಂಬುದನ್ನು ಓದುಗರು ಕೂಡ ನಾವು ಅರಿಬೋದು. ಅಂದರೆ ಸಾಹಿತ್ಯವೆಂಬ ಉದ್ಯಾನದಲ್ಲಿ ಬೀಗದ ಕೈ ಆಗಿ ವ್ಯಾಕರಣ ಕೆಲಸವನ್ನು ಮಾಡುತ್ತೆ. ಹಾಗಾದರೆ ಇಂತಹ ಒಂದು ವ್ಯಾಕರಣದ ಬೋಧನೆಯ ಗುರಿಗಳೇನು, ಏನೆಲ್ಲ ಗುರಿಗಳನ್ನು ಸಾಧಿಸಬೇಕಿದು ಅಂದರೆ ಪದ ಮತ್ತು ವಾಕ್ಯ ರಚನಾ ಕೌಶಲ್ಯವನ್ನು ಇದು ಬೆಳೆಸುತ್ತೆ. ಪ್ರೌಢಶಾಲೆಗಳಲ್ಲಿ ಪದ ಮತ್ತು ವಾಕ್ಯ ರಚನಾ ಕೌಶಲ್ಯಗಳನ್ನು ಕಲಿಸುವುದು ಹಾಗೆಯೇ ವ್ಯಾಕರಣ ಬೋಧನೆಯ ಇದರ ಮುಖ್ಯ ಉದ್ದೇಶ ಅಂತೇಳಿ ಹೇಳ್ಬೋದು. ಅರ್ಥವತ್ತಾದಂತಹ ಪದಗಳನ್ನು ಪರಿಚಯಿಸುತ್ತೆ. ಬೇರೆ ಬೇರೆ ರೀತಿಯ ಪದಗಳ ಗುಣಲಕ್ಷಣಗಳನ್ನು ಇದು ತಿಳಿಸ್ಕೊಡುತ್ತೆ. ಅಷ್ಟೇ ಅಲ್ಲ, ಸರಳವಾದ ಅರ್ಥಪೂರ್ಣ ವ್ಯಾಕರಣ ರಚನೆಯನ್ನು ಕೂಡ ಇದು ನಮಗೆ ತಿಳಿಸ್ಕೊಡುತ್ತೆ. ಎರಡನೇದಾಗಿ ನೋಡ್ಬೋದು, ಭಾಷೆಯನ್ನು ಶಾಸ್ತ್ರೀಯವಾಗಿ ಅಧ್ಯಯನ ಮಾಡ್ತಕ್ಕಂಥದ್ದು. ಹೇಗೆ? ವ್ಯಾಕರಣ ಬೋಧನೆಯ ಮತ್ತೊಂದು ಉದ್ದೇಶ ಅಂತಂದರೆ ಭಾಷೆಯ ರಚನಾ ಕ್ರಮವನ್ನು ವೈಜ್ಞಾನಿಕವಾಗಿ ತಿಳಿದುಕೊಳ್ಳುವಂತಹ ಒಂದು ಸಾಮರ್ಥ್ಯವನ್ನು ಬೆಳೆಸ್ಕೊಡ್ತಕ್ಕಂಥದ್ದು. ಒಂದು ಭಾಷೆಯ ವರ್ಣಮಾಲೆ, ಪ್ರತಿಯೊಂದು ವರ್ಗಗಳ ವಿನ್ಯಾಸ, ರಚನಾ ಕ್ರಮ, ಕಾಗುಣಿತ ಪದರಚನೆ, ವಾಕ್ಯ ರಚನೆ ಮುಂತಾದವುಗಳ ಬಗೆಗೆ ಪೂರ್ಣವಾದಂತಹ ಜ್ಞಾನ ಹಾಗೂ ರಚನಾ ಕೌಶಲ್ಯಗಳನ್ನು ತಿಳಿಸ್ಕೊಡ್ಬೇಕಾಗುತ್ತೆ. ಹಾಗೆಯೇ ಭಾಷೆಯ ಬಗ್ಗೆ ತಾರ್ಕಿಕ ಜ್ಞಾನ ಬೆಳೆಯುತ್ತೆ. ಯಾವುದೇ ಒಂದು ಭಾಷೆಯ ಬಗ್ಗೆ ತಾರ್ಕಿಕವಾದಂತಹ ಜ್ಞಾನ ಬೆಳೆಯೋದಕ್ಕೆ ಈ ಇಂಗ್ಲೀಷ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಗ್ರಾಮರ್ ಟೀಚಿಂಗ್ ಏನಿದೆಲ್ಲ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾದರೆ ನೋಡೋಣ, ಒಂದು ಭಾಷೆಯ ರಚನೆಯನ್ನು ಕುರಿತು ತಾರ್ಕಿಕ ಅಧ್ಯಯನವೇ ವ್ಯಾಕರಣ ಅಂತೇಳಿ ಕರಿತೀವಿ. ಈ ವ್ಯಾಕರಣ ಜ್ಞಾನದಿಂದ ಆ ಭಾಷೆಯನ್ನು ತಾರ್ಕಿಕವಾಗಿ ಅಧ್ಯಯನ ಮಾಡುವ ಒಂದು ಪ್ರಯೋಗಿಸುವ ಸಾಮರ್ಥ್ಯವು ಕೂಡ ಇಲ್ಲಿ ನಮಗೆ ಲಭಿಸುತ್ತೆ. ತರ್ಕಬದ್ಧವಾಗಿ ಮಾತನಾಡ್ತಕ್ಕಂಥದ್ದು, ಓದುವುದು, ಬರೆಯುವುದು, ಅಷ್ಟೇ ಅಲ್ಲ ವಾಕ್ಯಾವಳಿಗಳ ರಚನೆ ಆಗಿರ್ಬೋದು, ಅವುಗಳನ್ನು ಹೇಗೆ ಪ್ರಯೋಗ ಮಾಡಬೇಕು ಅಂತಕ್ಕಂಥದ್ದನ್ನು ಕಲಿಸೋದು ಈ ವ್ಯಾಕರಣ ಬೋಧನೆಯ ಮುಖ್ಯ ಉದ್ದೇಶ. 4ನೇ ಪಾಯಿಂಟ್, ಉತ್ತಮ ಶೈಲಿಯನ್ನು ಪರಿಚಯಿಸಿ ಕಲಿಸ್ಕೊಡುತ್ತೆ. ಹೇಗೆ ನೋಡೋಣ. ವ್ಯಾಕರಣವು ಭಾಷೆಯನ್ನು ಹದಗೊಳಿಸಿ ಸಂಸ್ಕರಿಸುತ್ತೆ. ಭಾಷೆಗೆ ಭಾವನೆಯನ್ನು, ಜೀವವನ್ನು ತಂದುಕೊಡುತ್ತೆ. ಯಾವುದು? ವ್ಯಾಕರಣ. ಹಾಗೆಯೇ ಭಾಷೆಯ ವಿಶಿಷ್ಟ ರೀತಿಯಾದಂತಹ ಆಕರ್ಷಕ ಪ್ರಯೋಗವನ್ನು ಕೂಡ ಇದು ಮಾಡುತ್ತೆ. ಇದನ್ನು ನಾವು ಭಾಷಾ ಶೈಲಿ ಅಂತಲೂ ಕೂಡ ಕರಿತೀವಿ. ಉತ್ತಮವಾದಂತಹ ಪದ ಸೃಷ್ಟಿಗಳನ್ನು, ವಾಕ್ಯ ರಚನೆ, ನುಡಿಗಟ್ಟುಗಳ ರಚನೆ, ವಾಕ್ಯ ವೃಂದಗಳ ರಚನೆಯನ್ನು ಅಭ್ಯಾಸ ಮಾಡೋದ್ರ ಮುಖಾಂತರ ಮಕ್ಕಳಲ್ಲಿ ಉತ್ತಮವಾದಂತಹ ಒಂದು ಕೌಶಲ್ಯ ಶೈಲಿಯನ್ನು ಇದರ ಮೂಲಕ ಬೆಳೆಸ್ಬೋದು. 5ನೇ ಪಾಯಿಂಟ್ ನೋಡ್ರಿ, ಪದ್ಯ ಮತ್ತು ಕಾವ್ಯಗಳ ಅಧ್ಯಯನದ ಒಂದು ಸಾಮರ್ಥ್ಯವನ್ನು ಇದು ಬೆಳೆಸ್ಕೊಡುತ್ತೆ. 6ನೇ ಅಂಶ, ಪರಿಣಾಮಕಾರಿಯಾದಂತಹ ಅಭಿವ್ಯಕ್ತಿ ಕೌಶಲ್ಯಗಳನ್ನು ನಮಗೆ ಬೆಳೆಸ್ಕೊಡುತ್ತೆ. ಅಂದರೆ ಏನು ಪರಿಣಾಮಕಾರಿಯಾದಂಥ ಅಭಿವ್ಯಕ್ತಿ ಅಂತಂದರೆ, ಈಗ ನೋಡಿ, ಅಭಿವ್ಯಕ್ತಿ ಸಾಮರ್ಥ್ಯ ಗಳಿಸಬೇಕಾದ್ರೆ ನಾವು ಏನೆಲ್ಲ ಮಾಡಬೇಕು ಅಂದರೆ ಪದಗಳ ಬರಬೇಕು, ವಾಕ್ಯ ರಚನೆಗಳು ಹೇಗೆ ಮಾಡಬೇಕು ಅಂತ ಗೊತ್ತಾಗಬೇಕು, ವಿವರಣೆ, ನಿರೂಪಣಾ ಸಾಮರ್ಥ್ಯಗಳನ್ನು ನಾವು ಬೆಳೆಸ್ಕೊಳ್ಬೇಕಾಗುತ್ತೆ. ಅದೇ ರೀತಿಯಾಗಿ ಈ ತರ್ಕಬದ್ಧವಾದಂತಹ ಅಭಿವ್ಯಕ್ತಿ ಸಾಮರ್ಥ್ಯ ಬೆಳೆಸಲು ಈ ವ್ಯಾಕರಣ ಜ್ಞಾನ ತುಂಬಾ ಅತ್ಯಂತ ಅವಶ್ಯಕ ಅಂತೇಳಿ ನಾವು ಹೇಳ್ಬೋದು. ನೆಕ್ಸ್ಟ್ 7ನೇ ಅಂಶ ನೋಡಿ, ಛಂದಸ್ಸು ಅಲಂಕಾರಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಇದು ನಮಗೆ ಬೆಳೆಸ್ಕೊಡುತ್ತೆ. ಅಂದರೆ ಕಾವ್ಯಗಳು, ಅಂದರೆ ಯಾವುದೇ ಒಂದು ಪದ್ಯಗಳಾಗಿರ್ಬೋದು, ಕಾವ್ಯ ಆಗಿರ್ಬೋದು, ಅದು ನಮಗೆ ಅರ್ಥ ಆಗಬೇಕು ಅಂತಂದರೆ ಅದರಲ್ಲಿರ್ತಕ್ಕಂಥ ಅಲಂಕಾರಗಳ ಬಗ್ಗೆ, ಛಂದಸ್ಸಿನ ಬಗ್ಗೆ ನಮಗೆ ಅರಿವಿರಬೇಕು. ಅಷ್ಟೇ ಅಲ್ಲ, ಮಕ್ಕಳಿಗೆ ಕರ್ನಾಟಕ ಖ್ಯಾತ ವೃತ್ತಗಳ ಛಂದಸ್ಸು, ತ್ರಿಪದಿ, ಷಟ್ಪದಿ, ಕಂದಪದ್ಯ, ಸಾಂಗತ್ಯ ಪದ್ಯ, ಷಟ್ಪದಿಗಳು ಇವೆಲ್ಲ ರಚನೆಗಳ ಬಗ್ಗೆ ನಮಗೆ ತಿಳಿಸ್ಕೊಡ್ಬೇಕು ಅಂದರೆ ಅತ್ಯಂತ ಅವಶ್ಯಕವಾಗಿ ನಮಗೆ ಗ್ರಾಮರ್ ಬೇಕಾಗುತ್ತೆ. ಭಾಷಾ ಪ್ರಭುತ್ವವನ್ನು ಬೆಳೆಸ್ತಕ್ಕಂಥದ್ದು ಹೇಗೆ ನೋಡೋಣ. ಮಕ್ಕಳ ಭಾಷಾ ಪ್ರಭುತ್ವ ಹೆಚ್ಚಾಗಬೇಕಾದ್ರೆ ಅವರ ಅರ್ಥಗ್ರಹಿಕೆ, ಮಾತುಗಾರಿಕೆ, ಓದುಗಾರಿಕೆ ಹಾಗೆಯೇ ಬರವಣಿಗೆ ಸಾಮರ್ಥ್ಯವು ಕೂಡ ಬೆಳೆಸಬೇಕಾಗುತ್ತೆ. ಇದರಂತೆಯೇ ಪದರಚನೆ, ವಾಕ್ಯ ರಚನೆ ಮತ್ತು ಕಾಗುಣಿತಗಳನ್ನು ಕ್ರಮಬದ್ಧವಾಗಿ ಕಲಿಸೋದ್ರ ಮುಖಾಂತರ ಮಕ್ಕಳಿಗೆ ಓದುಗಾರಿಕೆ ಮತ್ತು ಬರವಣಿಗೆ ಎರಡನ್ನೂ ಕೂಡ ಉತ್ತಮಗೊಳಿಸ್ಬೋದು.
ಹಾಗೆಯೇ ಒಂದು ವಿಷಯದ ಬಗೆಗೆ ತಾರ್ಕಿಕವಾಗಿ ಅರ್ಥಪೂರ್ಣವಾಗಿ ಮಾತನಾಡೋದಕ್ಕೆ, ಒಂದು ವಿಷಯದ ಬಗೆಗೆ ಅರ್ಥವತ್ತಾಗಿ ಬರೆಯಲು ವ್ಯಾಕರಣ ನಮಗೆ ಸಹಾಯಕವನ್ನು ಮಾಡುತ್ತೆ. ಹಾಗೆಯೇ 9ನೇದು ಅಂಶ ನೋಡಿ, ವಾಗ್ದೋಷಗಳನ್ನು ನಿರ್ಮೂಲನೆ ಮಾಡುತ್ತೆ. ಹೇಗೆ ಅಂದರೆ, ಮಕ್ಕಳ ಒಂದು ಮಾತುಗಾರಿಕೆಯಲ್ಲಿ ದೋಷಗಳನ್ನು ನಿರ್ಮೂಲನೆ ಮಾಡೋದಕ್ಕೆ ವ್ಯಾಕರಣ ಬೋಧನೆ ತುಂಬ ಸಹಾಯಕವಾಗಿದೆ. ಪದಗಳ ಉಚ್ಚಾರಣೆ ಆಗಿರ್ಬೋದು, ಪದಗಳ ಸಂಯೋಜನೆ, ವಾಕ್ಯ ರಚನೆಗಳನ್ನು ತಿದ್ದೋದಕ್ಕೆ ವ್ಯಾಕರಣ ನಮಗೆ ಸಹಾಯವನ್ನು ಮಾಡುತ್ತೆ. 10ನೇ ಅಂಶ, ವಾಕ್ಯ ರಚನೆ ತಪ್ಪುಗಳನ್ನು ಗುರುತಿಸ್ಬಿಟ್ಟು ತಿದ್ದತಕ್ಕಂಥದ್ದು. ಹೇಗೆ ಅಂದರೆ ನೋಡಿ, ವಾಕ್ಯ ರಚನೆ ವಿದ್ಯಾರ್ಥಿಗಳು ಮಾಡುವ ಸಾಮಾನ್ಯ ದೋಷಗಳನ್ನು ಗುರುತಿಸಿ ತಿದ್ದತಕ್ಕಂಥದ್ದು. ಅಂದರೆ ಹೇಗೆ, ಉದಾಹರಣೆಗೆ ಈಗ ವಾಕ್ಯ ರಚನೆಯನ್ನು ನೋಡಿ, ಕರ್ತು, ಕರ್ಮ, ಕ್ರಿಯಾಪದ ಅಂದರೆ ಕರ್ತೃ, ಕರ್ಮ, ಕ್ರಿಯಾ, ಹೀಗೆ ಕಾಲಪ್ರತ್ಯಯ, ಕಾಗುಣಿತ, ವಚನ, ಲಿಂಗ ಮೊದಲಾದಂತಹ ದೋಷಗಳು ಕಂಡುಬರುತ್ತೆ. ಅಂತಹ ದೋಷಗಳು ಕಂಡು ಬಂದಾಗ ಅವುಗಳನ್ನು ಗುರುತಿಸ್ಬಿಟ್ಟು ತಿದ್ದತಕ್ಕಂಥದ್ದು. ಒಂದು ವೇಳೆ ನಮಗೆ ವ್ಯಾಕರಣ ಬೋಧನೆ ಇಲ್ಲ ಅಂತಂದರೆ ಇವೆಲ್ಲವನ್ನು ಕೂಡ ನಮಗೆ ಗುರುತಿಸಲಿಕ್ಕೆ ಸಾಧ್ಯ ಆಗಲ್ಲ. 11ನೇದು, ಅಕ್ಷರ ಜೋಡಣೆಯನ್ನು ಬಲಗೊಳಿಸ್ತಕ್ಕಂಥದ್ದು. ಇಲ್ಲಿ ನಾವು 2 ಅಕ್ಷರ, 3 ಅಕ್ಷರ, ಸಂಯುಕ್ತ ಅಕ್ಷರಗಳು ಕೂಡ ಮೊದಲಾದಂತಹ ಅಕ್ಷರಗಳನ್ನು ಬಳಸಿ ಅಕ್ಷರಗಳ ಒಂದು ಜೋಡಣೆಯನ್ನು ಕ್ರಮಬದ್ಧಗೊಳಿಸ್ಬೋದು. ಹಾಗೆಯೇ 12ನೇ ಅಂಶ ನೋಡಿ, ವ್ಯಾಕರಣ ಶಾಸ್ತ್ರಜ್ಞರ ಮೇಲೆ ಅಭಿಮಾನವನ್ನು ಬೆಳೆಸುತ್ತೆ. ಒಂದು ವೇಳೆ ನಮಗೆ ವ್ಯಾಕರಣದ ಬಗ್ಗೆ ಗೊತ್ತಿಲ್ಲ, ಅದನ್ನು ಯಾರು ಬರೆದಿದ್ದಾರೆ ಏನು, ಅವ್ರ ಬಗ್ಗೆ ಅಭಿಮಾನನೇ ಇರ್ತಿರಲಿಲ್ಲ. ಹಾಗೂ ವ್ಯಾಕರಣ ಶಾಸ್ತ್ರದ ಘಟ್ಟಗಳನ್ನು ಕೂಡ ನಮಗೆ ಪರಿಚಯಿಸುತ್ತೆ. ಹೇಗೆಂದರೆ ನೋಡಿ, ಈ ವ್ಯಾಕರಣ ಶಾಸ್ತ್ರಜ್ಞರು ಅಂತೇಳಿ ಹೆಸರುವಾಸಿಯಾದಂಥವರು ಕೇಶಿರಾಜ, ನಾಗವರ್ಮ, 2ನೇ ನಾಗವರ್ಮ, ದಂಡಿ, ಭಟ್ಟಕಳಂಕ, ಮಮ್ಮಟ, ಡಾಕ್ಟರ್ R.C. ಹಿರೇಮಠರವರು, ಡಾಕ್ಟರ್ G.S. ಕುಳ್ಳಿ, ಡಾಕ್ಟರ್ ಹಂಪನ, ಹೀಗೆ ಸಾಕಷ್ಟು ಒಂದು ವ್ಯಾಕರಣ ಬೋಧನೆ ಮುಖಾಂತರ ನಮಗೆ ಕೊಡುಗೆಗಳನ್ನು ಕೊಟ್ಟಂಥವರು ಸಾಕಷ್ಟು ಜನ ಇದ್ದಾರೆ. ಇಂತಹವರ ಮೇಲೆ ನಮಗೆ ಅಭಿಮಾನ ಹೆಚ್ಚಾಗುತ್ತೆ. ಹಾಗಾಗಿ ಭಾಷಾ ಬೋಧನೆಯಲ್ಲಿ ನಮಗೆ ವ್ಯಾಕರಣವನ್ನು ಬೋಧನೆ ಮಾಡ್ತಕ್ಕಂಥದ್ದು ತುಂಬಾ ಅವಶ್ಯಕವಾದಂತಹ ಒಂದು ವಿಚಾರ ಅಂತ ಹೇಳ್ತಾ ಈ ಒಂದು ಪಾಠವನ್ನು ಇಲ್ಲಿಗೆ ನಾವು ಕಂಪ್ಲೀಟ್ ಮಾಡೋಣ. ವ್ಯಾಕರಣದ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಗೊತ್ತಾಯಿತು ಅಂತೇಳಿ ಅಂದ್ಕೊಂಡು ಮುಂದಿನ ಸ್ಟೆಪ್ಪನ್ನು ನಾವು ನಾಳೆ ಇಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.